ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸದ್ಭಕ್ತರನ್ನು ಉದ್ದೇಶಿಸಿ ಈ ವೇದಿಕೆಯನ್ನು ಉದ್ದೇಶಿಸಿ ಚಿರತಪಲ್ಲಿ ಗ್ರಾಮದ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ನರಸಿಂಹಣ್ಣನವರು ಸಹ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ನರಸಿಂಹಣ್ಣನವರಲ್ಲಿ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ಇವತ್ತಿನ ದಿನ ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಅಂದರೆ ಈ ಭಾಗದಲ್ಲಿ ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಆದ್ದರಿಂದ ಇದು 4ನೇ ವರ್ಷ ಶ್ರೀ ಅಬ್ಬಾಸಾಲ್ ತಾತನವರ ಶಿಷ್ಯರಾದಂಥ ಗಫೂರ್ ತಾತನವರು ಈ ಚಿತ್ತಪಲ್ಲಿ ಗ್ರಾಮದೊಳಗೆ 4ನೇ ವರ್ಷ ಗುರು ಶಿಷ್ಯರೆಂದರೆ ಹೇಗಿರಬೇಕು ಎಂಬ ತಿಳಿಸೋದಕ್ಕಾಗಿ ಇದು 4ನೇ ವರ್ಷ ಒಂದು ಹಬ್ಬದ ರೀತಿಯಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಗುರು ಶಿಷ್ಯರೆಂದರೆ ತಾಯಿಗೆ ಮಗುನ ಮೇಲೆ ಎಷ್ಟು ಪ್ರೀತಿ ಇರ್ತದೋ ಆ ತಾಯಿಗೆ ಗೊತ್ತು. ಅದೇ ರೀತಿಯಿಂದ ಇವತ್ತು ಭಕ್ತರ ಮೇಲೆ ಸದ್ಗುರು ಗಫೂರ್ ತಾತನವರು ಅದೇ ರೀತಿಯಾಗಿ ಅಮ್ಮನವರು ಕೂಡ ಇಡೀ ಈ ಆಂಧ್ರ ಕರ್ನಾಟಕ ಚಿರತಪಲ್ಲಿ ಎಂಬ ಊರು ಕೂಡ ಗೊತ್ತಾಗಬೇಕು. ಅದೇ ರೀತಿಯಿಂದ ಹುಸೇನಪ್ಪನವರು ಕೂಡ ಈ ಜಾಗವನ್ನು ಕೊಟ್ಟಿರುವುದಕ್ಕಾಗಿ ಚಿರತಪಲ್ಲಿ ಎಂಬ ಊರು ಕೂಡ ಗೊತ್ತಾಗಬೇಕಂತೇಳಿ ಈ 4ನೇ ವರ್ಷ ಗುರು ಶಿಷ್ಯರ ಸಂಬಂಧದ ಹಬ್ಬ ನಡೆಸ್ತಿದ್ದಾರೆ. ಗುರುವಿನ ಗುಟ್ಟು ಹೇಗಿರ್ತಂದ್ರೆ ಒಂದು ದಿವಸ ಅಪ್ಪರು ಶಿಷ್ಯರಾದಂಥವ್ರು ದಿನಾಲು ಎದ್ದು ಒಬ್ಬ ಹುಡುಗ ಹೇಳ್ತಿದ್ರಂತ, ಅಲ್ಲಿ ಅಪ್ಪರು ಶಿಷ್ಯ ಇದ್ದಾನಪ್ಪ, ದಿನಾಲಿ ಮುಂಜಾನೆ ಎತ್ತ ಸ್ನಾನ ಮಾಡಿ ಗುರುವಿನ ಪೂಜೆ ಮಾಡಿ ಹಣಗಿ ಈ ಬಿತ್ತಿ ಹಚ್ಕೊಂತಾನ, ಅದನ್ನ ತೀರ ನೀನು ಹಚ್ಕೋಬೇಕಪ್ಪ ಅಂತ ಒಂದು ತಾಯಿ ಒಂದು ಮಗ್ಗ ಹೇಳ್ತಿದ್ಲಂತ. ಅದು ಹಚ್ಕೊಂಡ್ರೆ ಏನ್ ಬರ್ತಮ್ಮ ಅಂತ ಆತನ ಕೇಳಿದ್ರಂತ. ಇಲ್ಲಪ್ಪ ಮುಂಜಾನೆ ಎದ್ದು ಆತನ ಹೆಂಗ ಮಾಡ್ತಾನೋ ಹಂಗ ಮಾಡು ಅಂದ್ರೆ ನನ್ ಕೂಡ ಮಾಡೋದಾಗದಿಲ್ಲ ಅಂದ್ರೆ ಸರಿ ಮಾಡ್ಲಿದ್ರೆ ಮಾಡ್ಲಿಲ್ಲ, ಆತನ ಹಚ್ಕೊಂಬ ಈ ಬಿತ್ತಂದೆ ನೋಡಿ ಸಾಕು, ನಿನಗೆ ದೇವ್ರು ಏನ್ ಕೊಡ್ತಾನೋ ಏನಿಲ್ಲ ನಿನಗೆ ಗೊತ್ತಾಗ್ತಂತ ಹೇಳಿದಂತ. ಅದೇ ರೀತಿಯಾಗಿ ಆ ಹುಡುಗ ದಿನ ಮುಂಜಾನೆ ಎದ್ದು ಆತನ ಮನೆಗೆ ಅಪ್ಪನವ್ರ ಶಿಷ್ಯನಾದಂತ ಒಬ್ಬ ಹನುಮೇಶ್ ಅಣ್ಣಂತವ್ರು ದಿನ ಮುಂಜಾನೆ ಎದ್ದು ಪೂಜೆ ಮಾಡುವಾಗ 1 ದಿವಸ 2 ದಿವಸ ಹಂಗ 3 ವರ್ಷ 5 ವರ್ಷ ನೋಡಿದ್ರಂತ. ಆಗ ಒಂದು ದಿವಸ ಹನುಮೇಶ್ ಅಣ್ಣವರು ಹೊಲಕ್ಕೆ ಹೋಗಿದ್ರಂತ ನಟ್ಟ ಹಾಕಾಕ. ಆ ನಟ್ಟ ಹಾಕಲ್ಲಿ ದಿವಸ ಆಯ್ತಾ ನಟ್ಟ ಹಾಕಕ, ಇವತ್ತು ಮನೆಗಿರ್ತ ಇವತ್ತು ಹೊಲಕ್ಕೆ ಹೋಗ್ಬಿಟ್ಟದ ಅಂತ ಹೇಳಿ ಆ ಹುಡುಗ ಕೂಡ ಇವತ್ತು ನಾನು ನೋಡಿಲ್ಲ ಹೆಂಗಾತತ ಏನೋ ನಮ್ಮಮ್ಮ ಏನಂತಾಳೋ ಏನೋ ಅಪ್ಪ ಏನಂತಾನೋ ಏನೋ ಇವತ್ತ ಅದನ್ನ ನೋಡಬೇಕಂತೇಳಿ ಹೊಲಕ್ಕೆ ಹೋಗಿದ್ನಂತ. ಆ ಹೊಲದಲ್ಲಿ ಹನುಮೇಶ್ ಅಣ್ಣವ್ರಿಗೆ ನೊಟ್ಟ ಹಾಕಲ್ಲಿ ಬಂಗಾರದ ಅರಿವಿ ಸಿಗಿ ಬಿದ್ದಿತ್ತಂತ. ಅದಕ್ಕ ಅವಾಗ ಆ ಹುಡುಗ ಹೋಗಿ ತಾತ ನೋಡಿನ ತಾತ ಅನ್ನಂತ. ಈಗ ಇವನೇ ಬಂದು ಇಲ್ಲಿ ನೋಡಿ ನನ್ನಲ್ಲಪ್ಪ, ಮತ್ತೆ ನಾನಿ ನೋಡಿದ್ರೆ ಬಂಗಾರ ಸಿಕ್ಕತ್ತ, ಇತ್ತ ಏನ್ ನೋಡಿನ ಅಂತ ನನ್ನ ಇಲ್ಲಿ ಭಾರತ ಅಮ್ಮ ಅನ್ನಂತ. ಇಲ್ಲ ತಾತ ನಾನು ನೋಡಿ ನೋಡನ್ನಂತ. ತಾತ ನಾನು ನೋಡಿ ನೋಡಂತ ನನಗೆ ಬಂದ್ಬಿಟ್ನಂತ. ಅವಾಗ ಮತ್ತೆ ಆ ಹುಡುಗನ ಕರ್ಕೊಂಡು ಹೋಗಿ ಏನ್ ನೋಡಿದಪ್ಪ ನೀನಂದ್ರೆ, ತಾತ ನಾನು ಎಲ್ಲ ನೋಡಿ ಎಲ್ಲ ನೋಡಿಬಿಟ್ಟಿನಪ್ಪ ಅನ್ನಂತ. ಅವಾಗ ಅದನ್ನ ಕರೆದು ನೀನ್ ನೋಡಿದ್ದಲ್ಲಪ್ಪ, ನಿನಗೆ ನನಗೆ ಇಬ್ಬರಿಗೆ ಹಂಚ್ಕೊಂಬನ್ ಭಾಗ ಅಂತೇಳಿ ಆ ಬಂಗಾರದ ಅರಿವಾಗ ಇಬ್ಬರು ಸೌಭಾಗ ತಗೊಂಡು ಹೋದ್ರಂತ. ಆ ಗುರುವಿನ ಸುಮ್ಮನೆ ಅಣಿಗೆ ಬಿತ್ತಿ ನೋಡೋದಕ್ಕೆ ಬಂಗಾರ ಸಿಕ್ಕತ್ತೆ. ದಿನ ಸೇವೆ ಮಾಡೋ ಭಕ್ತರಿಗೆ ಏನ್ ಸಿಗ್ತೋ ಏನಿಲ್ಲ ಅದು ನಿಮಗೆ ಗೊತ್ತಿರ್ಬೇಕು.
ಭಗವಂತನ ಭಕ್ತಗ ಭಗವಂತಗ ಇವತ್ತು ಸಂದರ್ಭ ಕಾಲ ದಿನ ಇದು. ಆದರೆ ಆ ಭಕ್ತಗ ಬಂಗಾರಗ ತಾಯಿಗೆ ಮಗು ಎಷ್ಟು ಸಂತೋಷ, ಇವತ್ತು ಅಪ್ಪರಿಗೆ ಶಿಷ್ಯರಿಗೆ ಭಕ್ತರಿಗೆ ಕೂಡ ಅಷ್ಟು ಸಂತೋಷ. ಅದೇ ರೀತಿಯಿಂದ ಒಂದು ಗುರುವಿನ ಮಾತಿಗೆ ಅಷ್ಟಷ್ಟು ಸಂತೋಷ ಆಗಿರೋದಂದ್ರೆ ದಿವಸ ಸೇವೆ ಮಾಡೋದಕ್ಕಾಗಿ ಅಪ್ಪರು ಪ್ರತಿಯೊಬ್ಬರಿಗೂ ಕೂಡ ಮಳೆ ಬೆಳೆ ಸುಖ ಸಂಪತ್ತು ಕೊಟ್ಟು ಈ ನಾಡಿನ ಭಾಗದಲ್ಲಿ ಕಾಲಿಟ್ಟಂತ ಶರಣರು ಈ ಎಲ್ಲ ಸುತ್ತಮುತ್ತ ಹಳ್ಳಿಗಳು ಎಲ್ಲರಿಗೂ ಯಾವತ್ತಿಗೂ ಇದೇ ರೀತಿಯಾಗಿ ಸುಖ ಸಂಪತ್ತು ಕೊಡಲಿ ಅಂತ ಕೇಳ್ತಾ ಈ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಅಪ್ಪನವರು ಕೂಡ ನನ್ನ ಹೃದಯಪೂರ್ವಕ ಸುಮಾನಿಗಳು ಹೇಳ್ತಿದ್ದೇನೆ. ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮನೆಯಾಗು ಕಂದಯ್ಯ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ. ಪರಮಪೂಜ್ಯ ಗುರುವರಿಯರು ಇಂದು ಇಡೀ ಜಗತ್ತಿಗೆ ಜ್ಯೋತಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ಮಗುವಿನ ಮನಸ್ಸು ತಾಯಿಯ ಹೃದಯ ಎಂದು ವರ್ಣನೆ ಮಾಡಿ ಚಿರ್ತಪಲ್ಲಿ ಎಂಬ ಕುಗ್ರಾಮವನ್ನು ಸುಗ್ರಾಮವನ್ನಾಗಿ ಮಾಡಿ ನಾಡಿನ ತುಂಬೆಲ್ಲ ಅಜರಾಮರವಾಗಿ ಸುಕ್ಷೇತ್ರದ ಹೆಸರು ಬೆಳಕಿಗೆ ಬರ್ತಾ ಅಂತ ಮಾತು ಹೇಳಿರ್ತಕ್ಕಂಥ ನರಸಿಂಹಣ್ಣನವರಿಗೆ ತುಂಬ ಹೃದಯದ ಅಭಿನಂದನೆಗಳು.